ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ಅವಿನಾಶ್. ಇವತ್ತು ಮಾರ್ಚ್ 23 ಭಾರತೀಯರ ಪಾಲಿಗೆ ಮರೆಯಕ್ಕಾಗದೇ ಇರುವಂತ ದಿನ. ಯಾಕೆ ಅಂತಂದ್ರೆ 1931 ಮಾರ್ಚ್ 23 ಭಾರತದ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರು ಲಾಹೋರ್ ಸೆಂಟ್ರಲ್ ಜೈಲ್ನಲ್ಲಿ ದೇಶಕ್ಕೋಸ್ಕರ ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅವರ ಜೊತೆ ರಾಜ್ಗುರು ಮತ್ತೆ ಸುಖದೇವ್ ಕೂಡ ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡ್ತಾರೆ. ಆದ್ರೆ ನಾವು ಭಗತ್ ಸಿಂಗ್ ಬಗ್ಗೆ ನಮ್ಮ ಮಕ್ಕಳಿಗೆ ಎಷ್ಟನ್ನ ಹೇಳ್ತೀವಿ? ನಾವು ಹೇಳೋದೇ ಅಲ್ಲ ಅಲ್ವಾ? ಭಗತ್ ಸಿಂಗ್ ಎಂತ ಕ್ರಾಂತಿಕಾರಿ ಅಂತಂದ್ರೆ ಸಾಯುವ ಕೊನೆ ಕ್ಷಣದ ತನಕ ಭಾರತ ಸ್ವತಂತ್ರವಾಗಬೇಕು ಅಂತ ಕನಸನ್ನ ಇಟ್ಕೊಂಡಂತವ್ರು. ಅವರು ಚೆನ್ನಾಗಿ ಗೊತ್ತಿತ್ತು ಬ್ರಿಟಿಷರನ್ನ ಈ ದೇಶ ಬಿಟ್ಟು ಓಡಿಸ್ಬೇಕು ಅಂದ್ರೆ ಅಹಿಂಸೆಯ ಮಾರ್ಗಗಳಿಂದ ಅದು ತುಂಬಾ ಕಷ್ಟ ಆಗತ್ತೆ. ಅದಕ್ಕೋಸ್ಕರನೇ ನಾವು ಏನು ಅಂತ ತೋರಿಸ್ಬೇಕು ಅಂತಂದ್ರೆ ನಾವು ನಿಜವಾಗ್ಲೂ ಕೂಡ ಕ್ರಾಂತಿ ಮಾರ್ಗವನ್ನ ಅನುಸರಿಸಬೇಕು ಅಂತ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಅಂತ ಚಂದ್ರಶೇಖರ್ ಆಜಾದ್ ಅವ್ರ ಜೊತೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಇವರು ಸಂಘಟನೆ ಮಾಡ್ತಾರೆ. ಎಲ್ಲದಕ್ಕಿನ್ನ ಭಗತ್ ಸಿಂಗಿಗೆ ಆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಕೆಚ್ಚು ಹೇಗೆ ಬಂತು ಅಂದ್ರೆ ಜಲಿಯನ್ ವಾಲಾಬಾಗ್ ಘಟನೆ. ಆ ಘಟನೆ ನಡೆದಾಗ ಭಗತ್ ಸಿಂಗ್ ಚಿಕ್ಕ ಹುಡುಗ ಅಲ್ಲಿ ಹೋಗಿ ಅಮೃತ್ಸರದಲ್ಲಿ ಆ ಘಟನೆ ನಡೆದಾಗ ಅವ್ರು ಎಲ್ಲರೂ ಕೂಡ ಆ ಒಂದು ಮಣ್ಣನ್ನ ತಗೊಂಡ್ಬಂದು ಭಗತ್ ಸಿಂಗ್ ಪೂಜೆ ಮಾಡ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಈ ಮಣ್ಣಲ್ಲಿ ನನ್ನ ದೇಶದ ಜನರ ರಕ್ತ ಇದೆ ಅಂತ. ಅವಾಗಿಂದ ಕೂಡ ಭಗತ್ ಸಿಂಗಿಗೆ ನಾನು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಂತ. ಯಾಕೆಂದ್ರೆ ಭಗತ್ ಸಿಂಗ್ ತಂದೆ, ಅವ್ರ ಚಿಕ್ಕಪ್ಪ, ಅವ್ರ ಇಡೀ ಫ್ಯಾಮಿಲಿ ಸ್ವತಂತ್ರ ಹೋರಾಟದ ಸಂಗ್ರಾಮದಲ್ಲಿ ಇದ್ರು. ಅವತ್ತು ಜಲಿಯನ್ ವಾಲಾಬಾಗ್ ಘಟನೆ ನಂತರ ಭಾರತೀಯರಿಗೆ ಅನ್ನಿಸ್ತು ಈ ನಾನ್ ವೈಲೆನ್ಸ್, ಅಹಿಂಸೆಯಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂತ. ಕೆಲವೊಂದಷ್ಟು ಜನಕ್ಕೆ ಈ ವಿಚಾರ ರಿಯಲೈಸ್ ಆಗಿ ಕ್ರಾಂತಿಕಾರಿಗಳಿಗೆ ಸಪೋರ್ಟ್ ಮಾಡಬೇಕು ಅಂತ. ಭಗತ್ ಸಿಂಗು ಎಂತಹ ಕ್ರಾಂತಿಕಾರಿ ಅಂತಂದ್ರೆ ಆಕ್ಚುಲ್ ಆಗಿ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಲಾಠಿ ಚಾರ್ಜ್ ಆಗತ್ತೆ. ಆ ರಿವೆಂಜ್ ತಗೊಳ್ಳೋಕೋಸ್ಕರ ಅವರು ಬ್ರಿಟಿಷರನ್ನ ಕೊಂದು ಹಾಕ್ತಾರೆ. ಅದೇನೇ ಇರಲಿ, ಇವತ್ತು ನಾನು ಎಲ್ರಿಗೂ ಕೇಳ್ಕೊಡೋದಿಷ್ಟೇ, ಈ ಹುತಾತ್ಮ ಭಗತ್ ಸಿಂಗ್ಗೆ ನೀವು ಗೌರವ ಕೊಡಬೇಕು ಅಂದ್ರೆ ನೀವು ಪ್ರಾಣ ಕೊಡ್ಬೇಡಿ ದೇಶಕ್ಕೋಸ್ಕರ. ನಮ್ಮ ದೇಶದ ರೈತರಿಗೆ ಇಂಡಿಯನ್ ಪ್ರಾಡಕ್ಟ್ಸ್ ನ ತಗೊಳ್ಳಿ, ಭಾರತೀಯರಿಗೆ ಎನ್ಕರೇಜ್ ಮಾಡಿ. ಸ್ಟೂಡೆಂಟ್ ಕಮ್ಯುನಿಟಿಗೆ ದಯವಿಟ್ಟು ಹೇಳಿ ನೀನ್ ಚೆನ್ನಾಗಿ ಓದಬೇಕು, ಯಾಕೆಂದ್ರೆ ನಿನ್ನ ದೇಶನ ಮೇಲ್ ತಗೊಂಡು ಹೋಗ್ಬೇಕು, ಒಳ್ಳೆ ಇಂಜಿನಿಯರ್ ಆಗ್ಬೇಕು, ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂತ ದಯವಿಟ್ಟು ಹೇಳಿ. ಸೊ ಅದಕ್ಕೋಸ್ಕರ ಈ ಚಿಕ್ಕ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್, ಇದು ಭಗತ್ ಸಿಂಗ್ನ ಘೋಷಣೆ. ಹಾಗಂದ್ರೆ ಸ್ವಾತಂತ್ರ್ಯ ಅಂತ. ನಮಸ್ಕಾರ.